ಜನ್ಮದಿಂದ ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜಗದಾನಂದ ಗುರು ತಂದ ಪುಣ್ಯದಿಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜಗದಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ಹಾಲು ಕುಡಿಯ ಮಕ್ಕಳೇ ಬದುಕಲ್ಲ ಮುಂದಿನ ಜೀವನ ಸುಖಕರವಾಗಿರಲಿ. ಈಗ ಹಾಲು ಕುಡಿಯ ಮಕ್ಕಳೇ ಬದುಕಲ್ಲ ಆಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು. करणेषु मन्त्री भोज्येषु माता रूपेषु लक्ष्मी क्षमया धरित्री शयनेषु रम्भा ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ ಮನಕ್ಕೆ ಒಡತಿ ಮನೆಗೆ ಗರತಿ ಆತ್ಮನಲ್ಲಿ
ನಮ್ಮಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಏನಂತ ಬೇಡಿಕೊಳ್ತಾ ಇದ್ದಾರೆ ಅಂದ್ರೆ, ಇಂಥ ಶಿಬಿರಗಳು ಇರ್ತಕ್ಕಂಥ ಇವರಿಗೆಲ್ಲರಿಗೆ ಪುಣ್ಯ ಬರಲಿ ಅಂತ ಅವರೆಲ್ಲ ಬೇಡ್ಕೊಳ್ಕತ್ತಾರ. ನಿಮ್ಮ ಮನೆಯ ಮಹಾನಂದ ದೀಪ ಆಗಿ ಬೆಳಗಲಿ ಅಂತ ನಾವು ಕೂಡ ಅಗ್ರಿಕಲ್ಚರ್ ಆಫೀಸರ್ಗೆ ಹಿಡ್ಕೊಂಡು ಹೇಳಬೇಕಾಗ್ತದೆ. ತಂದೆ ತಾಯಿಗಳೇ, ಇವತ್ತಿನ ದಿವಸ ಅಂತ ಇಂಥ ನೂರಾರು ಗಳು ಮಾತಾಡುವುದಕ್ಕಿಂತ ಒಂದೇ ಮಾತಿನೊಳಗೆ ನಾವು ತಿಳ್ಕೊಬೇಕಾದ್ರೆ, ಒಂದು 2 ಬಕೆಟ್ ತೊಗೊಂಡು ಗೆಸಿಂದ ಒಂದು ಬಕೆಟ್ದೊಳಗೆ ಹಾಲಿಟ್ಟು, ಒಂದು ಬಕೆಟ್ದೊಳಗೆ ಸೆರಿಗೆ ಇಟ್ಟು, ಒಂದು ನಾಯಿಗೆ ಕರೆದ್ರೆ ಹಾಲು ಕುಡಿತದೋ ಸೆರಿಗೆ ಕುಡಿತದೋ? ಹೌದಲ್ಲ? 2 ಬಕೆಟ್ ತಂದು ಒಂದು ಬಕೆಟ್ದೊಳಗೆ ಹಾಲು ಹಾಕಿ ಇನ್ನೊಂದು ಬಕೆಟ್ದೊಳಗೆ ಸೆರೆ ಹಾಕ್ರೆ ಏನು ಕುಡಿತದ ನಾಯಿ? ಅಂದ್ರೆ ನಾವು ಮೊದಲು ನಾಯಿಕಿಂತ ಹತ್ತತ್ತಾಗಿದ್ದೇವೆ ಅಂತ ಅರ್ಥ.